ರಾಜ್ಯಪಾಲರು ಮಸೂದೆಗೆ ವಿಧೇಯಕಕ್ಕೆ ಸಹಿಯನ್ನು ಹಾಕಿ ಜಾರಿಯಲ್ಲಿದೆ. ಈ ಹೋರಾಟದಲ್ಲಿ 8-10 ಜನ ತೀರೋಗಿದ್ದಾರೆ. ಅನೇಕ ಸಿದ್ದರಾಮಯ್ಯನವ್ರ ಮನಸ್ಥಿತಿ ಆಗಿಲ್ಲ. ಸಿದ್ದರಾಮಯ್ಯನವ್ರ ಬಹುದಿನಗಳು ಕೂಡ ನಾವು ನೋಡಿದ್ದೇವೆ. ಅವರು ಸೋಲಿಸಲೇಬೇಕು, ಬಾಗಲಕೋಟೆಯಲ್ಲಿ ದಾವಣಗೆರೆಯಲ್ಲೂ ಸೋಲಿಸಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಪ್ರಸಕ್ತ ದಾವಣಗೆರೆ ಮತ್ತು ಬಾಗಲಕೋಟೆ 9ನೇ ತಾರೀಕು, ಇದೇ ತಿಂಗಳು 9ನೇ ತಾರೀಕು ವಿಧಾನಸಭಾ ಉಪಚುನಾವಣೆ ನಡೀತಾ ಇದೆ. ನಾವು ಉಪಚುನಾವಣೆಗೆ ಕಾಂಗ್ರೆಸ್ಸನ್ನು ಸೋಲಿಸಬೇಕು ಅಂತೇಳಿ ದಾವಣಗೆರೆಯಲ್ಲಿ ಮತ್ತು ಬಾಗಲಕೋಟೆಯಲ್ಲಿ, ಇದೇ ಬಾಗಲಕೋಟೆಯಲ್ಲಿ ಜೈವಿಂ 10 ತಂಡಗಳನ್ನು ಬಿಟ್ಟು ನಾವು ಮನೆಗೆ ಮತದಾರರ ಮನೆಗೆ ಭೇಟಿಯನ್ನು ಕೊಡೋದ್ರ ಮೂಲಕ ಮತಜಾಗೃತಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. 2 ಕಡೆಯೂ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡಿದ್ದೇವೆ. ಬಾಗಲಕೋಟೆಯ ಮಹಾಜನತೆಯಲ್ಲಿ ನಾನು ಇವತ್ತಿಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಕಾಂಗ್ರೆಸ್ಸು ಮಾದಿಗ ಸಮಾಜಕ್ಕೆ ಮಹಾದ್ರೋಹವನ್ನು ಬಗೆದಿದೆ. ಸುಪ್ರೀಂ ಕೋರ್ಟ್ನ 7 ಜನರ ನ್ಯಾಯಾಧೀಶರು ತೀರ್ಪು ಕೊಟ್ಟು ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡೋದಕ್ಕೆ ಹಸಿರು ನಿಶಾನೆಯನ್ನು ಸುಪ್ರೀಂ ಕೋರ್ಟ್ 7 ಜನರ ನ್ಯಾಯಾಧೀಶರು ಪೀಠ ತೀರ್ಪನ್ನು ಕೊಟ್ಟು 2 ವರ್ಷಗಳಾಯಿತು. ಸಚಿವ ಸಂಪುಟದಲ್ಲಿ ನಾಗಮೋಹನ್ ದಾಸ್ ವರದಿಯನ್ನು ಅನುಮೋದನೆ ಮಾಡಿದ್ದಾರೆ. ಉಭಯ ಸದನಗಳಲ್ಲಿ ಅಂಗೀಕಾರ ಆಗಿದೆ. ರಾಜ್ಯಪಾಲರು ಮಸೂದೆಗೆ ವಿಧೇಯಕಕ್ಕೆ ಸಹಿಯನ್ನು ಹಾಕಿ ಜಾರಿಯಲ್ಲಿದೆ, ಅಧಿಕೃತ ಆಗಿದೆ. ಇಂಥ ಎಲ್ಲ ಪ್ರಕ್ರಿಯೆಗಳನ್ನು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವ್ರ ಸರ್ಕಾರ ಬದಿಗೊತ್ತಿ ಒಳ ಮೀಸಲಾತಿ ವರ್ಗೀಕರಣಕ್ಕೆ 3 ಸಾರಿ ಸಚಿವ ಸಂಪುಟವನ್ನು ಕರೆದು ಮುಂದೂಡಿದ್ದಾರೆ. ಇದು ಇವರು ನಿಧಾನಗತಿ ಮತ್ತು ಡಿಲೇ ಟ್ಯಾಕ್ಟಿಕ್ಸ್. ಇವರು ಈ ಜನವನ್ನು ಮರೆಮಾಚಿ ಒಂದು ವಂಚನೆಯನ್ನು ಮಾಡೋಕ್ಕೆ ಸಿದ್ದರಾಮಯ್ಯನವ್ರ ಸರ್ಕಾರ ಹೊರಟಿದೆ. ಸಾಮಾಜಿಕ ನ್ಯಾಯ, ಹಿಂದುಳಿದವರ ಅಧಿಕಾರ ಅಂತ ಏನು ಸಿದ್ದರಾಮಯ್ಯನವರು ಪುಂಖಾನುಪುಂಖವಾಗಿ ಹೇಳ್ಕೊಳ್ಳೋದ್ರ ಮೂಲಕ ಇಡೀ ಆ ಸಮಾಜವನ್ನು ತುಳಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಪ್ರಬಲವಾದಂಥ ಜಾತಿಗಳು, ಮೊಲೆಯ ಮಾದಿಗ, ಎಡಗೈ ಮತ್ತು ಬಲಗೈ, ಈ ಸಮಾಜದಲ್ಲಿ ಒಂದು ಜಗಳವನ್ನು, ಬೆಂಕಿಯನ್ನು ಇಕ್ಕಿದ್ದಾರೆ. ಮತ್ತೊಂದು ಕಡೆ ಪುರುಷ ಜನಾಂಗ, ಕೊರಮ, ಕೊರ್ಚ, ಲಮಾಣಿ, ಇವೆಲ್ಲವೂ ಕೂಡ 101 ಜಾತಿಗಳು ಒಂದೇ ಬುಡದ ರೆಂಬೆಗಳು. ಈ ಎಲ್ಲ ಕುಟುಂಬವನ್ನು, ಪರಿಶಿಷ್ಟ 101 ಜಾತಿಯ ಕುಟುಂಬವನ್ನು ಸಿದ್ದರಾಮಯ್ಯ ಒಡೆದು ಚೂರು ಮಾಡಿದ್ದಾರೆ. ಪ್ರತ್ಯೇಕ ಸಮಾವೇಶಗಳಾಗ್ತಾ ಇದ್ದಾವೆ. ಸಾಮಾಜಿಕ ಜಾಣದಲ್ಲಿ ಒಬ್ಬರಿಗೊಬ್ಬರು ಬೈದಾಡುವಂತಹ, ಕೆಸರಾಚಾಡುವಂಥ ಸಂದರ್ಭವನ್ನು ಸೃಷ್ಟಿ ಮಾಡಿದಂತಹ ಮಹಾನಾಯಕ ಯಾರನ್ನ ಇದ್ದರೆ ಅದು ಸಿದ್ದರಾಮಯ್ಯ. ಆದ್ದರಿಂದ ಕಾಂಗ್ರೆಸ್ ಪಕ್ಷವನ್ನು ಈ ಮಹಾಚುನಾವಣೆಯಲ್ಲಿ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಸಮಾಜ ಕಾಂಗ್ರೆಸ್ ವಿರುದ್ಧ ಮತವನ್ನು ಹಾಕಬೇಕು. ಬಾಗಲಕೋಟೆಯಲ್ಲಿ ಮತ್ತು ಎಲ್ಲ 101 ಸಮಾಜನೂ ಕೂಡ ಕಾಂಗ್ರೆಸ್ ವಿರುದ್ಧ ಮತವನ್ನು ಚಲಾಯಿಸಬೇಕು. ಮತ್ತು ಪ್ರಜ್ಞಾವಂತರು, ಸಮಾನ ಮನಸ್ಕರು ಎಲ್ಲನೂ ಕೂಡ ಈ ಕಾಂಗ್ರೆಸ್ ವಿರುದ್ಧ ಮತವನ್ನು ಚಲಾಯಿಸೋದ್ರ ಮೂಲಕ ಈ ಬುದ್ಧಿ ಕಲಿಸ್ಬೇಕು ಕಾಂಗ್ರೆಸ್ಗೆ ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಬಾಗಲಕೋಟೆಯಲ್ಲಿ ಇವತ್ತು ಚಾಲೆಂಜ್ ಮಾಡಿ ಹೇಳ್ತೇವೆ. ಮನೆ ರಿಸಲ್ಟ್ ನೋಡಿದ್ದೇವೆ. ಕಾಂಗ್ರೆಸ್ ಸೋಲ್ತದೆ, ಕಾಂಗ್ರೆಸ್ಗೆ ಮುಖಭಂಗ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಈ ಬಾಗಲಕೋಟೆಯ ಮನೆಯಲ್ಲಿ ತೆರಳಿ ನಾವು ವಿಷಯವನ್ನು ಸಂಗ್ರಹ ಮಾಡಿದ್ದೇವೆ. ಮತ್ತು ಈ ಸಮಾಜ ಜಾಗೃತ ಆಗಿದೆ. ಏನು ಈ ಮಾದಿಗ ಸಮಾಜದಲ್ಲಿ ಕಟ್ಟಕಡೆಯ ಸಮಾಜ ಇದೆಯಲ್ಲ, ಈ ಸಮಾಜದವ್ರಿಗೆ ಸಾಮಾಜಿಕ ನ್ಯಾಯ ತೀರ ಅಗತ್ಯ. ಎಲ್ಲ ಆಯೋಗಗಳು 6% ಕೊಡಬೇಕು ಅಂತ ಹೇಳಿದ್ದಾವೆ. ಸದಾಶಿವ ಆಯೋಗ ಹೇಳಿದೆ, ಮಾಧುಸ್ವಾಮಿ ಆಯೋಗ ಹೇಳಿದೆ, ಮತ್ತು ಕೊನೆಗೆ ನಾಗಮೋಹನ್ ದಾಸ್ ಆಯೋಗ ಕೂಡ ಹೇಳಿದೆ. ಆದರೂ ಕೂಡ ಈ ಆಯೋಗಗಳ ವರದಿಯನ್ನು ಕಡೆಗಣಿಸಿ ಸಿದ್ದರಾಮಯ್ಯನವರು 665 ಮಾಡಿದರು. ಆದರೆ ಅದನ್ನು ಕೂಡ ಯಶಸ್ವಿಯಾಗಿ ಜಾರಿ ಮಾಡಲಿಲ್ಲ. ಈಗ 56,431 ಉದ್ಯೋಗಗಳನ್ನು ತುಂಬೋದಕ್ಕೆ ಸಿದ್ದರಾಮಯ್ಯರು ತುದಿಗಾಲಲ್ಲಿ ನಿಂತಿದ್ದಾರೆ. ಏನು ರಾಜ್ಯ ಸರ್ಕಾರದ 56,432 ಉದ್ಯೋಗಗಳೇನಿದ್ದಾವೆ, ಈ ಉದ್ಯೋಗಗಳು ಒಳ ಮೀಸಲಾತಿ ಇಲ್ಲದೇ
ತುಂಬುತ್ತೀವಿ ಅಂತ ಹೋಗಿದೆಯಲ್ಲ, ಇದು ಮುಂದಿನ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಕಟ್ಟಕಡೆಯ ಸಮಾಜಕ್ಕೆ, ಈ ಪೀಳಿಗೆಗೆ ಇನ್ನು ಮುಂದಿನ 100 ವರ್ಷಗಳಲ್ಲಿ ನಿಮಗೆ ಉದ್ಯೋಗ ಸಿಗೋದಿಲ್ಲ. ನಾವು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ 101 ಜಾತಿಗಳು ಕೂಡ ಸಮಾನವಾಗಿ ಅವರ ಜನಸಂಖ್ಯೆ ಆಧರಿಸಿ ಕೊಡಿ ಅನ್ನೋದರಲ್ಲಿ ಏನು ತಪ್ಪಿದೆ? ಅದು ಸಾಮಾಜಿಕ ನ್ಯಾಯ ಅಲ್ವಾ? ಅದು ಸಂವಿಧಾನದ ಒಂದು ಪರಿಕಲ್ಪನೆ ಅಲ್ವಾ? ಯಾರು ವಿರೋಧ ಮಾಡ್ತಾರೆ ಅವರು ಸಂವಿಧಾನದ ವಿರೋಧಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದ ವಿರೋಧಿಗಳು ಅನ್ನೋ ಮಾತನ್ನು ಕರೆಯೋದ್ರ ಮೂಲಕ, ಹೇಳೋದ್ರ ಮೂಲಕ ಇವತ್ತು ನಾನು ಈ ಜಯಂತಿ ಎಂದು ಏನು ಜಗಜೀವನರಾಮ್ ಜಯಂತಿ ಎಂದು ಇವತ್ತು ನಾನು ತಿಳಿಸೋದು ಅಂತಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮತ್ತು ಜಗಜೀವನರಾಮ್ರಿಗೆ ಯಾರು ಗೌರವ ಕೊಡ್ತೀರಿ, ನ್ಯಾಯಕ್ಕೆ ಯಾರು ಬೆಲೆ ಕೊಡ್ತೀರಿ, ಅವರೆಲ್ಲನೂ ಕೂಡ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಒಪ್ಪಿಗೆಬೇಕು. 35 ವರ್ಷಗಳ ಕಾಲ ಹೋರಾಟವನ್ನು ಮಾಡಿ ನಮ್ಗೆ ಅನ್ಯಾಯ ಆಗಿದೆ ಅಂತ ಪರಿಪರಿಯಾಗಿ ಬೇಡಿಕೊಂಡು ಕಣ್ಣೀರಿನಲ್ಲಿ ಬೆವರಿನಲ್ಲಿ ಹೋರಾಟವನ್ನು ಮಾಡಿದಂತಹ ಈ ಸಮಾಜದವರನ್ನು ಕಡೆಗಣಿಸ್ತಾ ಇದ್ದೀರಲ್ಲ, ಇದು ಸರಿಯಾದ ತೀರ್ಮಾನಗಳು, ಸರಿಯಾದ ಮನಸ್ಥಿತಿ ಅಲ್ಲ. ಹಂಚುಣ್ಣೋ ಮನಸ್ಥಿತಿ ನಿಮ್ಮಲ್ಲಿರಲಿ, ಹಂಚುಣ್ಣೋ ಮನಸ್ಥಿತಿ ಬರಬೇಕು. ಈ ಹೋರಾಟದಲ್ಲಿ 8-10 ಜನ ತೀರೋಗಿದ್ದಾರೆ. ಅನೇಕ ಜನ ಹೋರಾಟದಲ್ಲಿ ಚಳವಳಿಯವರು ಅವರು ತೀರೋಗಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲೂ ಕೂಡ ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡೋದೇ ಬೇಡ, ಮತ್ತು ಒಳ ಮೀಸಲಾತಿ ಇಲ್ಲದೇ ಉದ್ಯೋಗ ನೇಮಕ ಮಾಡಿ ಅನ್ನೋದು ಇದೆಯಲ್ಲ, ಅದು ಘಾತಕತನ ಆಗ್ತದೆ, ಅದು ಅಂಬೇಡ್ಕರ್ ವಿರೋಧಿತನ ಆಗ್ತದೆ, ಸಂವಿಧಾನ ವಿರೋಧಿತನ ಆಗ್ತದೆ. ಮತ್ತು ನ್ಯಾಯಾಲಯದ ಆಜ್ಞೆಗೆ ಪ್ರತಿರೋಧ ಒಡ್ಡುವಂತಹ ಒಂದು ಡೆಮಾಕ್ರಸಿ ಇಲ್ದಂಥ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ದಂಥ ಹೋರಾಟ ಆಗ್ತದೆ ಮತ್ತು ಬದ್ಧತೆ ಇಲ್ದಂಥ ಹೋರಾಟ ಆಗ್ತದೆ. ಇವತ್ತು ಯಾರ್ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ, ಬುದ್ಧನ ನೀತಿ, ಬಸವಣ್ಣನ ನೀತಿ ತತ್ವಗಳಂತ ಓಡಾಡ್ತಾ ಇದ್ದೀರೋ ಅವರು ಬಾಯಿ ಬಿಡಬೇಕು. ಸುಮ್ಮನೆ ಇದ್ದರೆ ಸಮ್ಮತಿಯನ್ನು ಸೂಚಿಸ್ದಂಗೆ. ಯಾಕೆ ಬಾಯಿಗೆ ನೀವು ಬೀಗ ಹಾಕ್ಕೊಂಡಿದ್ದೀರಿ? ನೀವು ಅನ್ಯಾಯಕ್ಕೆ ಬೆಲೆ ಕೊಡ್ತಾ ಇದ್ದೀರಾ, ಮರೆಮಾಚ್ತಾ ಇದ್ದೀರಾ ನ್ಯಾಯವನ್ನು, ಸಂವಿಧಾನ ಹಕ್ಕುಗಳನ್ನು ಮರೆಮಾಚ್ತಾ ಇದ್ದೀರಾ. ಆದ್ದರಿಂದ ಏಕೈಕ ಪಕ್ಷ ಅಂದರೆ ಇಡೀ ದಲಿತರಿಗೆ, ಬಹುಜನರಿಗೆ ದ್ರೋಹ ಮಾಡ್ಕೊಂಡಿರುವಂಥ ಪಕ್ಷ ಯಾವುದಾದ್ರೆ ಕಾಂಗ್ರೆಸ್ ಪಕ್ಷ. ಆದ್ದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಉಪಚುನಾವಣೆಯಲ್ಲಿ ಮತವನ್ನು ನೀಡಬಾರ್ದು. ಸ್ವಾಭಿಮಾನಿಗಳು ನೀವು ಸ್ವಾಭಿಮಾನವನ್ನು ರೂಢಿಸ್ಕೊಬೇಕಾದ್ರೆ ನಾವು ಕೂಡ ಸ್ವಾಭಿಮಾನಿಗಳು ಅಂತ ತೋರಿಸ್ಕೊಳ್ಳೋದಾದರೆ ಈ ಬಾಗಲಕೋಟೆಯಲ್ಲಿ ಮತ್ತು ದಾವಣಗೆರೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಮತವನ್ನು ಚಲಾಯಿಸಬೇಕು. ಕಾಂಗ್ರೆಸ್ಸನ್ನು ಸೋಲಿಸಿ ನಿಮ್ಮ ಬಲವನ್ನು ಪ್ರದರ್ಶನ ಮಾಡಬೇಕು. ಇಡೀ ರಾಜ್ಯದ ನಿಮ್ಮ ಅಣ್ಣ ತಮ್ಮಂದಿರು ಬಾಗಲಕೋಟೆ ಮತ್ತು ದಾವಣಗೆರೆ ಫಲಿತಾಂಶವನ್ನು ಕಾಯ್ತಾ ಇದ್ದಾರೆ. ಯಾವುದೇ ಎಂಡಕ್ಕೆ, ಹಣಕ್ಕೆ, ಅಮಿಷಕ್ಕೆ ಒಳಗಾಗಬಾರ್ದು. ಆ ಕಾರಣದ ನಿಮ್ಮ ಅಣ್ಣ ತಮ್ಮಂದಿರೆಲ್ಲನೂ ಕೂಡ ಮುಂದಿನ ಪೀಳಿಗೆಲ್ಲನೂ ಕೂಡ ನೀವು ನ್ಯಾಯ ಕೊಡಬೇಕು. 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸಬೇಕು. ಸಿದ್ದರಾಮಯ್ಯನವರು ಮತ್ತು ಅವರ ಆಟ, ಮತ್ತು ಸಿದ್ದರಾಮಯ್ಯನವರು ಸಚಿವ ಸಂಪುಟದಲ್ಲೇ ಇದ್ಕೊಂಡು ಒಳ ಮೀಸಲಾತಿ ವಿರುದ್ಧ ಷಡ್ಯಂತ್ರ ನಡೆಸುವಂಥ, ಪಿತೂರಿ ನಡೆಸುವಂಥ, ರಾಜಕೀಯ ದಾಳವನ್ನು ಬೀರುವಂತಹ ಅವರಿಗೆ ಸರಿಯಾದಂಥ ಕಿವಿ ಮಾತನ್ನು ಈ ರಿಸಲ್ಟ್ ಫಲಿತಾಂಶದ ಮೂಲಕ ಕಾಂಗ್ರೆಸ್ ವಿರುದ್ಧ ಮತ ಚಲಾಯಿಸೋದ್ರ ಮೂಲಕ ನೀವು ತೋರಿಸ್ಬೇಕು. ನೀವು ಬಾಗಲಕೋಟೆಯಲ್ಲಿ ಯಾರಿಗೆ ಬೇಕಾದ್ರೂ ಮತ ಹಾಕಿ, ಕಾಂಗ್ರೆಸ್ ವಿರುದ್ಧ ಮತ ಹಾಕಬೇಕು, ಕಾಂಗ್ರೆಸ್ಸನ್ನು ಸೋಲಿಸಬೇಕು. ಆದರೆ ಕಾಂಗ್ರೆಸ್ ಸೋತಿದೆ ಈಗಾಗಲೇ ಬಾಗಲಕೋಟೆಯಲ್ಲಿ. ಕಾಂಗ್ರೆಸ್ ಈಗಾಗಲೇ 100 ಸಾರಿ ಸೋತಿದೆ. ಕಾಂಗ್ರೆಸ್ ಸೋಲ್ತದೆ ಬಾಗಲಕೋಟೆಯಲ್ಲಿ ಅನ್ನೋ ಮಾತನ್ನು ದೃಢ ಸಂಕಲ್ಪದಿಂದ ಹೇಳಿ, ಮುಂದಿನ 2028ರ ಚುನಾವಣೆಯಲ್ಲಿ ನೀವೇನಾದರೂ ಒಳ ಮೀಸಲಾತಿ ವರ್ಗೀಕರಣ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ ರಾಜ್ಯವನ್ನಾಗಿ ಮಾಡ್ತೇವೆ. ಎಚ್ಚರಿಕೆ. ಎಲ್ಲ ಒಳ ಮೀಸಲಾತಿ ಹೋರಾಟಗಾರರು ಕೂಡ ಅತ್ಯಂತ ಸೀರಿಯಸ್ ಆಗಿ ಜಾಗೃತರಾಗಿ ಅತ್ಯಂತ ಒಂದು ಕ್ರಾಂತಿಕಾರಕ ನಿಲುವನ್ನು ತಾಳಿದ್ದಾರೆ. ಸಿದ್ದರಾಮಯ್ಯನವರು ದಿನಗಳು ಎಣಿಸ್ತಾ ಇದ್ದಾರೆ. ಅವರು ಮುಖ್ಯಮಂತ್ರಿಯಿಂದ ಹಿಡಿತಾರೆ. ಒಂದು ಮಾತನ್ನು ಹೇಳಿಸ್ತೀನಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋವರೆಗೂ ಕೂಡ ಒಳ ಮೀಸಲಾತಿ ವರ್ಗೀಕರಣ ಆಗಲ್ಲ. ಈ ಒಳ ಮೀಸಲಾತಿ ವರ್ಗೀಕರಣ ಏಪ್ರಿಲ್ 9ನೇ ತಾರೀಕು ಮಾಡ್ತೀವಿ ಅನ್ನೋದು ವೋಟ್ ಬ್ಯಾಂಕಿಗೆ ಕನ್ನ ಹಾಕೋದಕ್ಕೆ, ನಿಮ್ಮ ಮತವನ್ನು ಪಡೆಯೋದಕ್ಕೆ. ಹಂಗೇನಾದರೂ ಒಳ ಮೀಸಲಾತಿ ವರ್ಗೀಕರಣ ಮಾಡೋಕ್ಕೆ ಹೋದರೆ ಇದರಲ್ಲಿ ಅನೇಕ ವ್ಯತ್ಯಾಸಗಳು ಮಾಡ್ತಾರೆ. ಹಿಂದು ಮುಂದೆ ಮಾಡ್ತಾರೆ, ಕಡಿಮೆ ಮಾಡೋದು, ಈ ಥರದಿಂದ ಜಗಳ ತಂದಿಕ್ಕೋದು, ಮುಂದೂಡೋದು, ಈ ಥರದ ಕೆಲಸಗಳನ್ನು ಸಿದ್ದರಾಮಯ್ಯನವ್ರು ಮಾಡ್ತಾರೆ ವಿನ ಇದರಲ್ಲಿ
ನೀವು ಅಂದ್ಕೊಂಡಂಗೆ ಯಾರು ನಮ್ಮ 6% ಕೊಡಬೇಕು ಮಾದಿಗ ಸಂಬಂಧಿತ ಜಾತಿ ಅಂತ ಏನು ಹೋರಾಟ ಮಾಡ್ತಾಯಿದ್ದೀವಿ, ಅದಕ್ಕೆ ಸರಿಯಾದಂಥ ನ್ಯಾಯವನ್ನು ಕೊಡೋದಿಲ್ಲ. ಸಿದ್ದರಾಮಯ್ಯನವ್ರ ಮನಸ್ಥಿತಿ ಆಗಿಲ್ಲ. ಸಿದ್ದರಾಮಯ್ಯನವ್ರ ಬೋಧನೆಗಳು ಕೂಡ ನಾವು ನೋಡಿದ್ದೇವೆ. ಅವರು ಇಡೀ ಮಾದಿಗ ಸಮಾಜದ ವಿರೋಧಿಗಳು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಆದ್ದರಿಂದ ಅವರು ಸೋಲಿಸಲೇಬೇಕು, ಬಾಗಲಕೋಟೆಯಲ್ಲಿ ದಾವಣಗೆರೆಯಲ್ಲೂ ಸೋಲಿಸಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ.